ಎಕ್ಸಸೈಸ್ 9.3 ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ABCD ಈಸ್ ಅ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವು ಅದನ್ನ ಬರ್ಕೊಂಡ್ಬರೋಣ. ಓಕೆ, ಈಗ ಒಂದು ಡಯಾಗ್ರಾಮ್ ಆಗ್ಬಿಟ್ಟು ಅದನ್ನ ಬರ್ಕೊಂಡು, ಈಗ ಒಂದು ಸರ್ಕಲ್ ತಗೊಂಡೆ. ಓಕೆ, ಈಗ ಅವ್ರು ಕೊಟ್ಟಿರೋದೇನು, ABCD ಈಸ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಸರ್ಕಲ್ ಒಳಗಡೆ ಒಂದು ಕ್ವಾಡ್ರಿಲ್ಯಾಟ್ರಲ್ ಇದೆ ಅಂತ ಅರ್ಥ. ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ 4 ಸೈಡೆಡ್ ಫಿಗರ್, ಸೊ ಅದಕ್ಕೆ 4 ಪಾಯಿಂಟ್ಸ್ ತಗೊಂತೀನಿ. ಓಕೆ, ಈಗ ಇದನ್ನ ABCD ಅಂತ ತಗೊಂತೀನಿ. ಓಕೆ, ಇದನ್ನ ಜಾಯಿನ್ ಮಾಡ್ತೀನಿ. ಓಕೆನಾ, ಆಮೇಲೆ ಏನ್ ಕೊಟ್ಟಿದ್ದಾರೆ, ಡಯಾಗ್ನಲ್ಸ್ intersect at a point E. ಓಕೆ, ಇವ್ರಿಬ್ರು ಡಯಾಗ್ನಲ್ ಬಂದ್ಬಿಟ್ಟು ಈ ಡಯಾಗ್ನಲ್ ಮತ್ತೆ ಈ ಡಯಾಗ್ನಲ್ ಇಬ್ರು ಇಂಟರ್ಸೆಕ್ಟ್ ಮಾಡ್ತಾರಲ್ಲ, ಆ ಪಾಯಿಂಟ್ ನ ನಾವು E ಅಂತ ತಗೋಬೇಕು. ಓಕೆ, ಅದು ಕೊಟ್ಟಿದ್ದಾರೆ. ಈಗ ಆಮೇಲೆ ಏನ್ ಕೊಟ್ಟಿದ್ದಾರೆ, ಇಫ್ DBC is equal to 70 ಡಿಗ್ರಿ. ಓಕೆ, ಫಸ್ಟ್ ಇಲ್ಲಿ ಗಿವನ್ ಬರ್ಕೊಂಡ್ಬಿಡ್ತೀನಿ. ಗಿವನ್ ಏನ್ ಕೊಟ್ಟಿದ್ದಾರೆ, ಆಂಗಲ್ DBC is equal to 70 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈಗ ನೀವೇ ನೋಡ್ರಿ, DBC ಅಂದ್ರೆ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. DBC ಬಂದ್ಬಿಟ್ಟು ಎಷ್ಟು, 70 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆಮೇಲೆ BAC ಬಂದು 30 ಡಿಗ್ರಿ. ಓಕೆ, ಫಸ್ಟ್ ಬರ್ದ್ಬಿಡ್ತೀನಿ. BAC is equal to 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ BAC ಎಲ್ಲಿ ಬರುತ್ತೆ ನೋಡ್ರಿ, BAC ಇಲ್ಲಿ ಬರುತ್ತೆ. BAC ಒಂದು. ಓಕೆ, ಇದ್ರ ಆಂಗಲ್ ಎಷ್ಟಂತ ಕೊಟ್ಟಿದ್ದಾರೆ, 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಈಗ ಏನ್ ಫೈಂಡ್ ಮಾಡ್ಬೇಕು ನೋಡ್ರಿ, ಟು ಫೈಂಡ್ ಬಂದ್ಬಿಟ್ಟು ಆಂಗಲ್ BCD ಕಂಡುಹಿಡಿಬೇಕು ಒಂದು. ಆಮೇಲೆ ಏನ್ ಕೊಟ್ಟಿದ್ದಾರೆ, ಇಫ್ AB is equal to BC ಫೈಂಡ್ ಆಂಗಲ್ ECD ಕಂಡುಹಿಡಿಬೇಕು. ಓಕೆ, ಗಿವನ್ ಅಲ್ಲಿ ಇನ್ನೊಂದು ಏನ್ ಕೊಟ್ಟಿದ್ದಾರೆ, ಇಫ್ AB is equal to BC ಅಂತ ಕೊಟ್ಟಿದ್ದಾರೆ. ಅಂದ್ರೆ AB ಎಷ್ಟಿರುತ್ತೋ BC ಕೂಡ ಅಷ್ಟೇ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ನಾವು ECD ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಈಗ ನಾವು ಫೈಂಡ್ ಮಾಡ್ಬೇಕಾಗಿದೆ ಆಂಗಲ್ BCD ಮತ್ತೆ ಆಂಗಲ್ ECD. ಅದನ್ನ ಯಾವ ತರ ಮಾಡ್ಬೇಕು ನೋಡೋಣ. ಈಗ ಪ್ರೂಫ್. ಓಕೆ, ಈಗ ನಿಮ್ಗೆ ಅದಕ್ಕಿಂತ ಮುಂಚೆ ಒಂದ್ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಒಂದ್ ಸರ್ಕಲ್ ಇತ್ತು ಅನ್ಕೋಣ. ಓಕೆ, ನಾನೀಗ ಒಂದು ಕಾರ್ಡ್ ತಗೊಂಡ್ರೆ, ಓಕೆ, ಒಂದು ಕಾರ್ಡ್ ತಗೊಂಡ್ರೆ 2 ಸೆಗ್ಮೆಂಟ್ ಆಗುತ್ತೆ. ಇದೊಂದು ಸೆಗ್ಮೆಂಟ್, ಇದೊಂದು ಸೆಗ್ಮೆಂಟ್. ಓಕೆ, 2 ಸೆಗ್ಮೆಂಟ್ ಆದಾಗ ಯಾವ್ದಾನ ಒಂದ್ ಸೆಗ್ಮೆಂಟ್ ಅಲ್ಲಿ ನಾನು 2 ಪಾಯಿಂಟ್ ತಗೊಂಡೆ ಅನ್ಕೋಣ. ಓಕೆ, P ಮತ್ತೆ Q. ಓಕೆ, ಕಾರ್ಡ್ ಇಂದ ಆ ಪಾಯಿಂಟ್ ನ ಟಚ್ ಮಾಡಿದ್ರೆ, ಓಕೆ, ಕಾರ್ಡ್ ಇಂದ ಆ ಪಾಯಿಂಟ್ ನ ಟಚ್ ಮಾಡಿದ್ರೆ ಒಂದು ಟ್ರಯಾಂಗಲ್ ಆಯ್ತು. ಅದೇ ರೀತಿ ಈ Q ಪಾಯಿಂಟ್ ನಲ್ಲೂ ಟಚ್ ಮಾಡಿದ್ರೆ, ಓಕೆ, ಹೋಗಿ ಏನಾಯ್ತು, ಇನ್ನೊಂದು ಟ್ರಯಾಂಗಲ್ ಆಯ್ತು. ಇವ್ 2 ಟ್ರಯಾಂಗಲ್ ಆದಾಗ, ಓಕೆ, ಈ P ಹತ್ರ ಆಂಗಲ್ ಎಷ್ಟಿರುತ್ತೋ Q ಹತ್ರ ಕೂಡ ಅಷ್ಟೇ ಇರುತ್ತೆ. ಇದು ಬಂದ್ಬಿಟ್ಟು ಪ್ರಾಪರ್ಟಿ. ಓಕೆ, ನೀವು ಇಲ್ಲಿ ಇದೇ ರೀತಿ ನೋಡಿದ್ರೆ, ಓಕೆ, ಈಗ ನೋಡ್ರಿ ನಾನು ಗ್ರೀನ್ ಕಲರ್ ಬರ್ತೀನಿ ನೋಡ್ರಿ. ಈಗ ಏನಾಯ್ತು, ಇದು BC ಮಾಡ್ತಾನೆ. ಸೊ ನಿಮಗೆ ರಫ್ ಬರಬೇಕು. ಈಗ ನೋಡಿ, BC ಕಾರ್ಡ್ ಬಂದ್ಬಿಟ್ಟು ಇಲ್ಲಿ ನೋಡಿ, A ಒಂದು ಪಾಯಿಂಟ್, B ಒಂದು ಪಾಯಿಂಟ್. ಈ BC ಕಾರ್ಡ್ ಇಂದ, ಓಕೆ, ಇದಕ್ಕೊಂದು ಜಾಯಿನ್ ಮಾಡಿ ಒಂದು ಟ್ರಯಾಂಗಲ್ ಆಗಿದೆ. ಆಮೇಲೆ ಈ ಪಾಯಿಂಟ್ಗೂ ಒಂದು ಜಾಯಿನ್ ಆಗ್ಬಿಟ್ಟು ಒಂದು ಕಾರ್ಡ್ ಇದೆ. ಸೊ ನಿಮ್ಗೆ ಟ್ರಯಾಂಗಲ್ ಆಗಿದೆ, ಹೌದಾ? ಇಲ್ಲಿ ಈ ನಿಮಗೆ, ಸೊ ನಾನು ಇಲ್ಲಿ ಏನ್ ಬರಿಬಹುದು ಅಂದ್ರೆ, ಇಂಡೈರೆಕ್ಟ್ ಆಗಿ ಈ ಆಂಗಲ್ ಅಂದ್ರೆ PAC ಎಷ್ಟಿರುತ್ತೋ PDC ಕೂಡ ಅಷ್ಟೇ ಇರುತ್ತೆ, ಹೌದಾ? ಯಾಕಂದ್ರೆ ಟ್ರಯಾಂಗಲ್ ಇದು ಕಾರ್ಡ್ ಅನ್ಕೊಂಡ್ರೆ, ಸೊ 2 ಟ್ರಯಾಂಗಲ್, ಇದು 30 ಅಂದ್ರೆ ಅವಾಗ ಇದು ಕೂಡ ಎಷ್ಟಿರುತ್ತೆ, 3 ಡಿಗ್ರಿ ಇರುತ್ತೆ. ಫಸ್ಟ್ ಅದನ್ನ ನಾವು ಇಲ್ಲಿ ಬರೆಯೋಣ. ಸೊ ಏನ್ ಬರಿತೀವಿ, ಆಂಗಲ್ PAC is equal to angle BDC is equal to ಏನು, 3 ಡಿಗ್ರಿ. ರೀಸನ್ ಏನು, ಆಂಗಲ್ ಇಂದ angles in the same segment of a circle are equal. ಓಕೆ, ಸೊ ಇದು ಬಂದ್ಬಿಟ್ಟು ಪ್ರಾಪರ್ಟಿ. ಇದನ್ನ ಈಕ್ವೇಶನ್ 1 ಅಂತ ಕರಿತೀನಿ. ಸೊ ಈಕ್ವೇಶನ್ 1 ಇಂದ ನಮ್ಗೆ ಏನ್ ಗೊತ್ತಾಯ್ತು, ಆಂಗಲ್ BDC ಬಂದು 30 ಡಿಗ್ರಿ ಅಂತ ಗೊತ್ತಾಯ್ತು. ಇದನ್ನ ಈಕ್ವೇಶನ್ 1. ಸೊ ಇಲ್ಲಿ ವ್ಯಾಲ್ಯೂ ಬರ್ದ್ಬಿಟ್ಟಿನಿ 30 ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ಏನ್ ಮಾಡ್ಬಿಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ.
ಓಕೆ. ಈಗ ನೀವು ನೋಡಿದ್ರೆ ಈಗ ನಾನೇನ್ ಮಾಡ್ತೀನಿ, ಈಗ ನನಗೆ ಏನ್ ಕಂಡಿಬೇಕು, ನಾನು ಬಿ ಸಿ ಡಿ ಫೈಂಡ್ ಔಟ್ ಮಾಡ್ಬೇಕಾಗಿತ್ತು. ಇದಿಷ್ಟು ಫೈಂಡ್ ಔಟ್ ಮಾಡ್ಬೇಕಾಗಿತ್ತು, ಹೌದಾ? ಸೊ ಬಿ ಸಿ ಡಿ ಫೈಂಡ್ ಔಟ್ ಮಾಡ್ಬೇಕು. ಸೊ ನಾನೇನ್ ಮಾಡ್ತೀನಿ, ಯಾವ ಟ್ರಯಾಂಗಲ್ ಸೆಲೆಕ್ಟ್ ಮಾಡ್ತಾ ಅಂದ್ರೆ ಇನ್ ಟ್ರಯಾಂಗಲ್ ಬಿ ಸಿ ಡಿ ಟ್ರಯಾಂಗಲ್ ನೇ ಸೆಲೆಕ್ಟ್ ಮಾಡ್ತೇನೆ. ಓಕೆ. ಈಗ ನೀವು ನೋಡಿದ್ರೆ ಬಿ ಸಿ ಡಿ ಸೆಪರೇಟ್ ಆಗಿ ಬರೀತೀನಿ ಇಲ್ಲಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಡಿ, ಇದು ಸಿ, ಇದು ಬಿ. ಹೀಗೆ ಇಲ್ಲಿ ಬಿ ಹತ್ರ ಆಂಗಲ್ ಎಷ್ಟಿದೆ, 70 ಡಿಗ್ರಿ ಇದೆ. ಡಿ ಹತ್ರ ಎಷ್ಟಿದೆ, ಇಲ್ಲಿ 30 ಡಿಗ್ರಿ ಇದೆ, ಹೌದಾ? ಸೊ ಇವಾಗ ನಮಗೆ ಬಿ ಸಿ ಡಿ ಈ ಆಂಗಲ್ ಕಂಡುಹಿಡಿಬೇಕು. ನಮ್ಗೆ ಏನ್ ಗೊತ್ತು, ಇವ್ರು 3 ಆಂಗಲ್ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 180 ಡಿಗ್ರಿ. ಅದನ್ನ ಬರೆಯೋಣ ಇಲ್ಲಿ, ಆಂಗಲ್ ಬಿ ಡಿ ಸಿ ಪ್ಲಸ್ ಆಂಗಲ್ ಡಿ ಬಿ ಸಿ ಪ್ಲಸ್ ಆಂಗಲ್ ಬಿ ಸಿ ಡಿ. ಓಕೆ. ನೀವೇ ನೋಡ್ರಿ, ಬಿ ಡಿ ಸಿ ಅಂದ್ರೆ ಇದು ಬಂತು. ಓಕೆ. ಆಮೇಲೆ ಡಿ ಬಿ ಸಿ ಅಂದ್ರೆ ಈ ಆಂಗಲ್ ಬಂತು, ಬಿ ಸಿ ಡಿ ಅಂದ್ರೆ ಈ ಆಂಗಲ್ ಬಂತು. ಇವ್ರು 3 ಸೇರಿದ್ರೆ 180 ಡಿಗ್ರಿ. ಓಕೆ. ಅದನ್ನ ಇಲ್ಲಿ ಬರೆಯೋಣ. ರೀಸನ್ ಏನು, ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ in a triangle is 180 degree. ಓಕೆ. ಇದನ್ನ ಬರೆದ್ರೆ ಈಗ ಬಿ ಡಿ ಸಿ ವ್ಯಾಲ್ಯೂ ಎಷ್ಟು, 70, ಹೌದಾ? ಈಗ ನೀವು ನೋಡ್ರೆ ಬಿ ಡಿ ಸಿ ವ್ಯಾಲ್ಯೂ ಎಷ್ಟಿದೆ, 30 ಇದೆ. ಓಕೆ. ಪ್ಲಸ್ ಡಿ ಬಿ ಸಿ ವ್ಯಾಲ್ಯೂ ಎಷ್ಟಿದೆ, 70 ಇದೆ. ಪ್ಲಸ್ ಆಂಗಲ್ ಬಿ ಸಿ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಈಗ 70 ಪ್ಲಸ್ 30 ಎಷ್ಟಾಗುತ್ತೆ, 100 ಆಗುತ್ತೆ. ಪ್ಲಸ್ ಆಂಗಲ್ ಬಿ ಸಿ ಡಿ ಇಸ್ ಈಕ್ವಲ್ ಟು 180. ಈಗ ಆಂಗಲ್ ಬಿ ಸಿ ಡಿ ಇಸ್ ಈಕ್ವಲ್ ಟು 180. ಈ ಪ್ಲಸ್ 100 ಆ ಕಡೆ ಹೋದ್ರೆ -100. ಸೊ ಆಂಗಲ್ ಬಿ ಸಿ ಡಿ ಇಸ್ ಈಕ್ವಲ್ ಟು ಎಷ್ಟಾಯ್ತು, 180 - 100, 80 ಡಿಗ್ರಿ. ಸೊ ಬಿ ಸಿ ಡಿ ವ್ಯಾಲ್ಯೂ ನಮಗೆ ಗೊತ್ತಾಯ್ತು, ಬಿ ಸಿ ಡಿ ಕಂಡು ಹಿಡಿದ್ಬಿಟ್ವಿ. ಓಕೆ. ಸೊ ಇದ್ರ ಆನ್ಸರ್ ಏನು, 80 ಡಿಗ್ರಿ. ಓಕೆ. ಅದನ್ನೇನ್ ಮಾಡೋಣ, ಇಲ್ಲಿ ಬರ್ಕೊಂಬೋಣ. ಇಲ್ಲಿ ಬರ್ಬಿಡ್ತೇನೆ, ಆಂಗಲ್ ಬಿ ಸಿ ಡಿ ಇಸ್ ಈಕ್ವಲ್ ಟು 80 ಡಿಗ್ರಿ. ಇದನ್ನ ನಾವು ಇಕ್ವೇಶನ್ 2 ಅಂತ ಕರೆಯೋಣ. ಇಲ್ಲಿ ಇದನ್ನ ಇಕ್ವೇಶನ್ 2 ಅಂತ ಬರ್ತಾರೆ. ಬಿ ಸಿ ಡಿ ವ್ಯಾಲ್ಯೂ ಎಷ್ಟು, 80. ಬಿ ಸಿ ಡಿ ಕಂಡು ಹಿಡಿದ್ವಿ. ಓಕೆನಾ? ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ. ಇದನ್ನ ಎರೇಸ್ ಮಾಡ್ಬಿಡೋಣ. ಈಗ ನೆಕ್ಸ್ಟ್ ನೋಡ್ರಿ, ಈಗ ನಮಗೇನ್ ಕೊಟ್ಟಿದ್ದಾರೆ, ಇಫ್ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ, ನೀವೇ ನೋಡ್ರಿ, ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಬರ್ತೀನಿ. ಸೊ ನಾನು ಏನ್ ಮಾಡ್ತೀನಿ, ಆ ಟ್ರಯಾಂಗಲ್ ಸಪರೇಟ್ ಆಗಿ ಬರ್ತೀನಿ, ಸೊ ದಟ್ ಈಸಿಯಾಗಿ ಅರ್ಥ ಆಗುತ್ತೆ. ಇನ್ ಟ್ರಯಾಂಗಲ್ ಎ ಬಿ ಸಿ ತಗೊಂಡ್ರೆ, ನೀವೇ ನೋಡ್ರಿ, ಎ ಬಿ ಸಿ ತಗೊಂಡೇನಿ. ಓಕೆ. ಈ ಟ್ರಯಾಂಗಲ್ ಎ ಬಿ ಸಿ, ಈ ಟ್ರಯಾಂಗಲ್ ಸಪರೇಟ್ ಆಗಿ ತಗೊಂಡಿದೆ ನಾನು. ಓಕೆನಾ? ಈಗ ಈ ವ್ಯಾಲ್ಯೂ ಎಷ್ಟಿದೆ, 30 ಡಿಗ್ರಿ ಇದೆ. ಓಕೆ. ಈಗ ನಮ್ಗೆ ಏನ್ ಗೊತ್ತು, ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಎ ಬಿ ಇಸ್ ಈಕ್ವಲ್ ಟು ಬಿ ಸಿ. ನಿಮಗೆ ಏನ್ ಪ್ರಾಪರ್ಟಿ ಗೊತ್ತಂದ್ರೆ, ಎರಡು ಸೈಡ್ ಈಕ್ವಲ್ ಇದ್ರೆ ಅದ್ರ ಅಪೋಸಿಟ್ ಇರೋ ಆಂಗಲ್ ಏನಿರ್ತವೆ, ಅವು ಕೂಡ ಈಕ್ವಲ್ ಇರ್ತವೆ. ಸೊ 2 ಸೈಡ್ ಈಕ್ವಲ್ ಇದೆ ತಾನೆ, ಇದ್ರ ಅಪೋಸಿಟ್ ಏನಾಗುತ್ತೆ, ಇದಾಗುತ್ತೆ. 30 ಡಿಗ್ರಿ ಅಂದ್ರೆ ಆಟೋಮೆಟಿಕ್ ಇದು ಕೂಡ 50 ಡಿಗ್ರಿ ಆಗುತ್ತೆ. ಸೊ ನನಗೆ ಏನ್ ಬರಿಬಹುದು, ಆಂಗಲ್ ಪಿ ಸಿ ಎ ಇಸ್ ಈಕ್ವಲ್ ಟು ಆಂಗಲ್ ಪಿ ಎ ಸಿ ಇಸ್ ಈಕ್ವಲ್ ಟು ಏನು, 30 ಡಿಗ್ರಿ. ಸೊ ಬಿ ಸಿ ವ್ಯಾಲ್ಯೂ ಎಷ್ಟು, 30 ಡಿಗ್ರಿ ಅಂತ ಬರಿಬಹುದು. ಏನಂತಂದ್ರೆ ಇಲ್ಲಿ ಬರಿತೀನಿ ರೀಸನ್, ಆಂಗಲ್ಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಓಕೆ. ಸೊ ಇದನ್ನ ನಾವು ಇಕ್ವೇಶನ್ 3 ಅಂತ ಕರೆಯೋಣ. ಸೊ ಇವಾಗ ನನಗೇನ್ ಗೊತ್ತಾಯ್ತು, ಪಿ ಸಿ ಎ ವ್ಯಾಲ್ಯೂ ಎಷ್ಟು, 30 ಡಿಗ್ರಿ ಅಂತ ಗೊತ್ತಾಯ್ತು. ಇದನ್ನ ಇಕ್ವೇಶನ್ 3 ಅಂತ ಕರಿತೀವಿ. ಬಿ ಸಿ ಎ ವ್ಯಾಲ್ಯೂ 30 ಅಂತ ಗೊತ್ತಾಯ್ತು. ಈಗ
ನೆಕ್ಸ್ಟ್ ನೋಡ್ರಿ ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕನ್ನೋದು ನೋಡೋಣ. ಓಕೆ, ಈಗ ಏನ್ ಫೈಂಡ್ ಮಾಡೋದು, ಇ ಸಿ ಡಿ ಬಂದ್ಬಿಟ್ಟು ಇಲ್ಲಿ ಬರುತ್ತೆ, ಇ ಸಿ ಡಿ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಓಕೆ, ಸೊ ನಮಗೆ ಟೋಟಲ್ ಬಿ ಸಿ ಡಿ ಗೊತ್ತು, ಟೋಟಲ್ ಬಿ ಸಿ ಡಿ ಎಷ್ಟಂತ ಗೊತ್ತು, 80 ಡಿಗ್ರಿ ಅಂತ ಗೊತ್ತು. ಆಮೇಲೆ ನಮಗ್ ಬರೀ ಇದಿಷ್ಟೇ ಆಂಗಲ್ ಪಿ ಸಿ ಎ ಎಷ್ಟಂತ ಗೊತ್ತು, 30 ಡಿಗ್ರಿ ಅಂತ ಗೊತ್ತು. ಹೌದಾ? ಸೊ ಈಗ ನೀವು ನೋಡ್ರೆ ನಾನು ಆಂಗಲ್ ಬಿ ಸಿ ಡಿ ನ ಏನಂತ ಬರಿಬಹುದು ನೋಡ್ರಿ, ಆಂಗಲ್ ಬಿ ಸಿ ಡಿ ನಾನು ಓಕೆ, ನೀವೇ ನೋಡ್ರಿ ಟೋಟಲ್ ಬಿ ಸಿ ಡಿ ನಾನು ಏನಂತ ಬರಿಬಹುದು, ಓಕೆ, ಬಿ ಸಿ ಎ ಪ್ಲಸ್ ಇ ಸಿ ಡಿ ಅಂತ ಬರಿಬೋದಾ? ಓಕೆ, ಸೊ ನಾನೇನ್ ಮಾಡ್ತೀನಿ, ಆಂಗಲ್ ಬಿ ಸಿ ಎ ಪ್ಲಸ್ ಆಂಗಲ್ ಇ ಸಿ ಡಿ ಅಂತ ಬರಿಬಹುದು. ಹೌದಾ? ಸೊ ನೀವು ನೋಡ ಗ್ರೀನ್ ಕಲರ್ ಇಂದ ಬಿ ಸಿ ಎ ಪ್ಲಸ್ ಇ ಸಿ ಡಿ ಇವರಿಬ್ಬರು ಸೇರಿದ್ರೆ ಬಿ ಸಿ ಡಿ ಆಗುತ್ತೆ. ಸೊ ಇವಾಗ ನೋಡ್ರಿ ಬಿ ಸಿ ಡಿ ಎಷ್ಟು ಗೊತ್ತು ನನಗೆ, ಈಕ್ವೇಶನ್ 2 ಇಂದ ಬಿ ಸಿ ಡಿ ವ್ಯಾಲ್ಯೂ 80, ಓಕೆ, ಬಿ ಸಿ ಎ ವ್ಯಾಲ್ಯೂ ಎಷ್ಟು 30 ಪ್ಲಸ್ ಇ ಸಿ ಡಿ, ಈಗ ಪ್ಲಸ್ 30 ಈ ಕಡೆ ಹೋದ್ರೆ ಏನಾಗುತ್ತೆ, -30 ಆಗುತ್ತೆ, ಇಸ್ ಈಕ್ವಲ್ ಟು ಆಂಗಲ್ ಇ ಸಿ ಡಿ. ಆಮೇಲೆ ಈಗ 80 ಅಲ್ಲಿ 30 ಹೋದ್ರೆ 50 ಇಸ್ ಈಕ್ವಲ್ ಟು ಆಂಗಲ್ ಇ ಸಿ ಡಿ. ಸೊ ಈಗೇನ್ ಬರೀಬಹುದು, ಆಂಗಲ್ ಇ ಸಿ ಡಿ ಇಸ್ ಈಕ್ವಲ್ ಟು 50 ಡಿಗ್ರಿ ಅಂತ ಬರೀಬಹುದು. ಸೊ ನಾವು ಇವಾಗ ಆಂಗಲ್ ಇ ಸಿ ಡಿ ಕೂಡ ಕಂಡುಹಿಡಿದ್ವಿ. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಓಕೆ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಸರ್ಕಲ್ಸ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು 1-to-1 ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಓಕೆ, ಇಲ್ಲ ಅಂತಂದ್ರೆ ನೋಟ್ಸ್ ಕೊಟ್ರೆ ಅಪ್ಡೇಟ್ ಏನಾದ್ರು ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.